ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗ್ ಗೊತ್ತ್ರಿ? ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೋ ಒಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ಕಾಂಗ್ರೆಸ್ನಲ್ಲೂ ಇದಾರಂಗಾದ್ರೆ ಯಾವ ಪಾರ್ಟಿಲಿ ಇಲ್ಲ ಹೇಳಿ? ಕಾಂಗ್ರೆಸ್ನಲ್ಲೂ ಇದ್ದಾರೆ, ಎಲ್ಲ ಪಾರ್ಟಿಲೂ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿ ಮಾಡಿದಂತಹ ಆ ಶಕ್ತಿ ಅಥವಾ ವ್ಯಕ್ತಿ ಯಾರು ಸರ್? ಅದನ್ನ ನಾನು ಹೇಳಕ್ ಹೋಗೋದು, ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವೋ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನಾನು ಹೇಳಿಲ್ವೇನ್ರಿ, ಈಗ ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೆ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಐ ಡೋಂಟ್ ನೋ ಅಂತ ಹೇಳೋ ಅಂತವನ ಒಬ್ಬ ಮಹಾಶಯನ ಜೊತೆಲಿ ಹೋಗಿ ಡಯಾಸ್ ಹಂಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಓ ಯಾವ್ದಪ್ಪ ಅದು ಅಯೋಧ್ಯೆ ಅಲ್ಲ ರೀ, ಪ್ರಯಾಗರಾಜಕ್ಕೆ ಹೋಗಿ ಆ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು ಇಲ್ವೋ? AICC ಅಧ್ಯಕ್ಷ ಹೇಳಿದ್ದು. ಅಲ್ಲೋಗಿ ಇವರು ಯಾರು ಏನ್ ಬೇಕಾದ್ರೂ ಭಕ್ತಿ ತೋರಿಸ್ಲಿ, ನಮ್ದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದರೆ ಅಲ್ಲಿ ಹೋಗಿ ಎಲ್ಲ ಮಾಡಿಕೊಂಡು ಆದಿತ್ಯನಾಥ್ ಯೋಗಿಯವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ, ಹೌದಲ್ವಾ? ಇವರು ಅಂಬಾನಿ ಮದುವೆಗೆ ರಾಹುಲ್ ಗಾಂಧಿ ಅವರು ಅವ್ರ ಇನ್ವಿಟೇಷನ್ನೇ ಇಸ್ಕೊಳ್ಳೋದಿಲ್ಲ ಅಂತ ಮದುವೆಗೆ ಎಲ್ಲ ಹೋಗಿ ಬರ್ತಾರೆ. ಈಗ ನಮಗೆ ಯಾರು ಶತ್ರುಗಳು ಇರ್ತಾರೋ ಶತ್ರುಗಳ ಜೊತೆ ನಾವು ಮಿತ್ರತ್ವ ಬೆಳೆಸ್ತೀವಲ್ಲ ನಾವು, ಅದೆಲ್ಲ ಯಾರು ಕೇಳ್ಬೇಕು. ಅದನ್ನೆಲ್ಲ ನಾನು ಕ್ರಮ ಆಗ್ಬೇಕು ಅಂತೆಲ್ಲ ಘಟನೆ ಕೇಳ್ರಪ್ಪ, ಅದು ನಾನು ಕ್ರಮ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ನಾನು ಈ ಸಂಗತಿಗಳನ್ನ ಪಕ್ಷದಲ್ಲಿ ಗಮನಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಗಳ ಧ್ವನಿಯನ್ನ ಕುಗ್ಗಿಸುವ ಕೆಲಸ ಇಲ್ಲಿ ಆಗ್ತಿದೆ ಅನ್ಸುತ್ತಾ? ನಿಮ್ಗೇನ್ ಅನ್ಸುತ್ತೆ? ನೀವು ನಾನು ಹೇಳದ್ನಲ್ಲ, ಅಸಹಾಯಕರಾಗಿದ್ದಾರೆ ಅಂತ ಹೇಳದ್ನಲ್ರಿ. ಅಸಹಾಯಕರಾದ್ರೆ ಅಸಹಾಯಕತೆ ಯಾವಾಗ ವ್ಯಕ್ತ ಆಗ್ತದೆ ಅಂದ್ರೆ ಅವ್ರ ಧ್ವನಿ ಕುಗ್ಗಿದಾಗ ಮಾತ್ರ ಅಸಹಾಯಕತೆ ವ್ಯಕ್ತ ಆಗ್ತದೆ, ಹೌದಲ್ವಾ? ಈ ಎರಡು ಒಂದೇ ಪ್ರಕರಣ ಸರ್. ತಮ್ಮನ್ನ ವಜಾಗೊಳಿಸಿದ್ದು ನಿನ್ನೆ, ಒಬ್ಬರನ್ನ ವಜಾಗೊಳಿಸಿದ್ದು, ಒಬ್ಬರನ್ನ ಪಕ್ಷದಿಂದ ಕೈ ಇದ್ ಮಾಡಿದ್ದು, ಎಲ್ಲ ಸಿವಿಲರ್ ಸರ್, ಒಂದೇ ತರ ಪ್ರಕರಣ. ನೀವು ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಜನ ಮಾತಾಡ್ತಾ ಇದಾರೆ. ಜನ ಮಾತಾಡ್ತಾ ಇದಾರೆ ರೀ. ಯಾರಿಗೆ ನೋಡಿ ಕೇಳಿ, ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ರು ಅವರೆಲ್ಲ ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ. ಅವ್ರುಗಳು ಪರಸ್ಪರವಾಗಿ ಅವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇರ್ತವೆ, ಇವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಇರ್ತವೆ. ಅದರಿಂದ ಯಾರೇ ಮಂತ್ರಿಗಳು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬಾರದು ಅಂತ ಹೇಳಿದ್ರು. ನೋಡಿ, ಅದು ಯಾರ್ಯಾರು ಯಾವ್ಯಾವ ಅಜೆಂಡಾ ಇಟ್ಕೊಂಡು ಚರ್ಚೆ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದೇನಂದ್ರೆ ಅವರು ಎಲ್ಲ ಕೊಲೀಗ್ಸ್ ಇರ್ತಾರೆ. ಕೊಲೀಗ್ಸ್ ಯಾರು ಪರಸ್ಪರ ಭೇಟಿ ಮಾಡ್ತಕ್ಕಂಥ ಅದರಲ್ಲಿ ಯಾವುದೇ ರೀತಿಯ ದೋಷ ನನಗೆ ಕಂಡು ಬರ್ತಾ ಇಲ್ಲ. ಸರ್, ಜಮೀರ್ ಅವರು ನಾನು ಕೇರಳಕ್ಕೆ ಹೋಗಿದ್ದು ಪಕ್ಷದ ಶಿಸ್ತಿನ ಕಾರಣಕ್ಕೆ, ಅಥವಾ ಪಕ್ಷ ಹೇಳಿದ ಕಾರಣಕ್ಕೆ, ನಾನು ಮೋಜು ಮಸ್ತಿ ಮಾಡಕ್ ಹೋಗಿರ್ಲಿಲ್ಲ. ಪಕ್ಷ ಹೈಕಮಾಂಡ್ ಹೇಳಿದ್ದು ಇದ್ರೆ ಈಗ ಶಾಮನೂರ್ ಶಿವಶಂಕರಪ್ಪನವರು ದಿವಂಗತರಾಗಿದ್ದಾರೆ, ಅವ್ರ ಬಗ್ಗೆ ನಾವು ಯಾವುದೇ ರೀತಿಯ ಕಾಮೆಂಟ್ಸ್ ಮಾಡಬಾರ್ದು, ಗೊತ್ತಾಯ್ತಾ? ಆದರೂ ಕೂಡ ಶಿವಮೊಗ್ಗ ಎಲೆಕ್ಷನ್ಗೆ ಹೋಗಿ ಅವರು ರಾಘವೇಂದ್ರನಿಗೆ ಮತ ಹಾಕಿ ಅಂತೇಳಿ ಭಾಷಣ ಮಾಡಿಬಿಟ್ರು. ಅವಾಗೇನು ಕ್ರಮನೇ ಆಗಲಿಲ್ಲ. ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್?
ಮತ್ತು ಅವಾಗ ಇವರೇ ಎಲ್ಲರೂ ಇದ್ರಲ್ಲ, ಏನು ಮಾಡ್ತಿದ್ರು ಇವರೆಲ್ಲ? ಅವ್ರಿಗೆ ಅಟ್ಲೀಸ್ಟ್ ಒಂದು ಹೇಳೋವರೆಗೂ ಮುಗಿಸ್ಬಿಡ್ರಿ. ಮೌಖಿಕವಾಗಾದರೂ ಕೂಡ ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕಲ್ಲ, ಏನೋ ಕೊಟ್ಟಿದ್ರ? ಮತ್ತು ಅವ್ರು ಹೋಗಿ ಡಯಾಸ್ ಹಾಕೊಂಡು ಡಯಾಸ್ ಮೇಲೆ ರಾಘವೇಂದ್ರನಿಗೆ ಮತ ಹಾಕಬೇಕು ಅಂತ ಹೇಳಿ ಮಾತಾಡ್ತಾರೆ. ನಾವು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ, ಸಂಗತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.